ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು 13ನೇ ದಿನ ಮುಂಜಾನೆಯಿಂದ ಕಾರ್ಯಾಚರಣೆ ಏನೋ ಆರಂಭವಾಯಿತು. ಈಗ ತಾತ್ಕಾಲಿಕವಾಗಿ ಸ್ಥಗಿತ ಎನ್ನುವಂತಹ ಒಂದು ಮಾಹಿತಿಗೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂತ ಮಂಕಾಳು ವೈದ್ಯರವರು ಖಾತ್ರಿಪಡಿಸಬೇಕಾಗಿದೆ. ಅವ್ರ ಜೊತೆ ಕೇಳೋಣ ಮುಂದೆ ಏನ್ ಮಾಡುವುದು ಏನು ಎತ್ತ ಅಂತ. ಸರ್ ನಮಸ್ಕಾರ. ಈಗ ತಾತ್ಕಾಲಿಕವಾಗಿ ಈಗ ಇಲ್ಲಿ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆ ಸ್ಥಗಿತ ಎನ್ನುವಂತ ಮಾಹಿತಿ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ತಾತ್ಕಾಲಿಕವಾಗಿ ಸ್ಥಗಿತ ಇಲ್ಲ, ನಾವು ಸ್ಟಾರ್ಟಲ್ಲೇ ಇರ್ತೇವೆ. ಹೊಳೆ ನೀರು ಒಂದು ಕ್ಲೀನ್ ಆಗಬೇಕು, ಎರಡನೇದು ತುಂಬ ಫಾಸ್ಟಾಗಿ ಹರಿತಾ ಇದೆ, ಅದು ಕಡಿಮೆ ಆದಮೇಲೆ ಮತ್ತೆ ಶುರುವಾಗ್ತದೆ. ಸ್ಟಾಪ್ ಅಲ್ಲ, 2 ದಿನ ನೋಡಿದ್ರು ಪಾಪ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗುವವರು ಬದುಕಿದ್ದು ದೊಡ್ಡದು. ನಿನ್ನೆದು ನೋಡಿದರೆ ಭಾಳ ಬೇಜಾರನೂ ಆಯಿತು. ಹಾಗಾಗಿ ಯಾವುದೇ ಒಂದು ಬಂದ್ ಮಾಡೋದಿಲ್ಲ, ನಾವು ಕೆಲಸ ಸ್ಟಾರ್ಟಲ್ಲೇ ಇರ್ತದೆ. ಮತ್ತೆ ಅಂಥದ್ದೇನಾದರೂ ಆದರೆ ನಾವು ಏನು ಮಳೆ ಕಡಿಮೆ ಆಯಿತು, ವಾತಾವರಣ ಸರಿ ಆಯಿತು ಅಂದರೆ ಮತ್ತೆ ಪ್ರಾರಂಭ ಮಾಡ್ತೇವೆ. ಸರ್ 13 ದಿವಸ ಏನೆಲ್ಲ ಕಾರ್ಯಾಚರಣೆ ಮಾಡಬೇಕು ಎಲ್ಲವನ್ನೂ ಮಾಡಾಗಿದೆ ಜಿಲ್ಲಾಡಳಿತ ಮತ್ತು ನಿಮ್ಮ ಶ್ರಮ. ಇಲ್ಲಿನ ಸ್ಥಳೀಯ ಶಾಸಕರಾದಂತಹ ಸತೀಶ್ ರೈಲ್ ಅವರು 13 ದಿನಗಳ ಕಾಲ ಇಲ್ಲೇ ಇದ್ದು ಕೆಲಸವನ್ನ ಮಾಡಿದ್ದಾರೆ. ನೀವು ಕೂಡ ಇಲ್ಲಿ ಕೆಲಸವನ್ನ ಮಾಡಿದ್ದೀರಿ. ಆದರೆ ಎಲ್ಲೋ ಒಂದ್ ಕಡೆ ಬೇಸರ, ಸಫಲತೆ ಕಂಡಿಲ್ಲ. 3 ದೇಹಕ್ಕಾಗಿ ಹುಡುಕಾಟ ಇನ್ನೂ ಸಹಿತ ಇದೆ. ನಮ್ಮ ಸ್ಥಳೀಯರು ಜಗನ್ನಾಥ್ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ಅದೇ ರೀತಿ ಕೇರಳ ಮೂಲದ ಅರ್ಜುನ್ಗಾಗಿ ಹುಡುಕಾಟ ನಿರಂತರವಾಗಿದೆ. ಎಲ್ಲ ಒಂದ್ ಕಡೆ ಬೇಸರ ಇದ್ದೇ ಇದೆ ಸರ್. ಈ ಕಾರ್ಯಾಚರಣೆ ತುಂಬ ನೋವಾಗಿದೆ. ಇದು ಆಗಬಾರ್ದಿತ್ತು, ಆಗ ಹೋಗಿದೆ. ಇದಕ್ಕೆ ನಾವು ಏನೂ ಮಾಡದೆ ಅಥವಾ ನಮ್ಮ ಹತ್ರ ಸಾಧ್ಯನೇ ಇಲ್ಲದೆ ನಾವು ಸುಮ್ಮನೆ ಇರಲಿಲ್ಲ. ನಾವು ಏನು ಮಾಡಬೇಕು ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದೇವೆ, ಮುಂದೂ ಮಾಡ್ತೇವೆ. ಆಗಬಾರ್ದು ಆಗ ಹೋಗಿದೆ. ನಾನು ಎಲ್ಲ ಈಗ 2 ಬಾಡಿ ಇಲ್ಲಿಯವರೇ ಇದ್ದಾರೆ, ಒಬ್ಬರು ಮಾತ್ರ ಕೇರಳದವರು ಇದ್ದಾರೆ. ಇವರು 3 ಅವ್ರ ಮನೆಯವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಅಂದರೆ, ದೇವರು ಅವರಿಗೆ ಶಕ್ತಿ ಕೊಡಲಿ, ದುಃಖವನ್ನು ಭರಿಸುವಂಥದ್ದು. ನಾವು ಮಾಡುವಂಥ ಪ್ರಯತ್ನ ಎಲ್ಲ ರೀತಿಯಲ್ಲಿ ಮಾಡಿದ್ದೇವೆ, ಮುಂದೂ ನಾವು ಮಾಡ್ತೇವೆ. ಸರ್ ಅವರಿಗೆ ಪರಿಹಾರ ಕೊಡೋ ವಿಚಾರದಲ್ಲಿ ಪರಿಹಾರ ಕೊಡೋದು ನಾವು ಈಗ ತೀರ್ಮಾನ ಮಾಡಿದ್ದೇವೆ. ನಾಳೆನೇ ಕೊಡೋದು ಅಂದೇಳಿ ತೀರ್ಮಾನ ಮಾಡಿದ್ದೇವೆ, ಕೊಡ್ತೇವೆ. ದೇಹಕ್ಕಾಗಿ ಹುಡುಕಾಟ ಇನ್ನೂ ಸಹಿತ ಇದೆ. ನಮ್ಮ ಸ್ಥಳೀಯರು ಜಗನ್ನಾಥ್ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ಅದೇ ರೀತಿ ಕೇರಳ ಮೂಲದ ಅರ್ಜುನ್ಗಾಗಿ ಹುಡುಕಾಟ ನಿರಂತರವಾಗಿದೆ. ಎಲ್ಲ ಒಂದ್ ಕಡೆ ಬೇಸರ ಇದ್ದೇ ಇದೆ ಸರ್. ಈ ಕಾರ್ಯಾಚರಣೆ ತುಂಬ ನೋವಾಗಿದೆ. ಇದು ಆಗಬಾರ್ದಿತ್ತು, ಆಗ ಹೋಗಿದೆ. ಇದಕ್ಕೆ ನಾವು ಏನೂ ಮಾಡದೆ ಅಥವಾ ನಮ್ಮ ಹತ್ರ ಸಾಧ್ಯನೇ ಇಲ್ಲದೆ ನಾವು ಸುಮ್ಮನೆ ಇರಲಿಲ್ಲ. ನಾವು ಏನು ಮಾಡಬೇಕು ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದೇವೆ, ಮುಂದೂ ಮಾಡ್ತೇವೆ. ಆಗಬಾರ್ದು ಆಗ ಹೋಗಿದೆ. ನಾನು ಎಲ್ಲ ಈಗ 2 ಬಾಡಿ ಇಲ್ಲಿಯವರೇ ಇದ್ದಾರೆ, ಒಬ್ಬರು ಮಾತ್ರ ಕೇರಳದವರು ಇದ್ದಾರೆ. ಇವರು 3 ಅವ್ರ ಮನೆಯವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಅಂದರೆ, ದೇವರು ಅವರಿಗೆ ಶಕ್ತಿ ಕೊಡಲಿ, ದುಃಖವನ್ನು ಭರಿಸುವಂಥದ್ದು. ನಾವು ಮಾಡುವಂಥ ಪ್ರಯತ್ನ ಎಲ್ಲ ರೀತಿಯಲ್ಲಿ ಮಾಡಿದ್ದೇವೆ, ಮುಂದೂ ನಾವು ಮಾಡ್ತೇವೆ. ಸರ್ ಅವರಿಗೆ ಪರಿಹಾರ ಕೊಡೋ ವಿಚಾರದಲ್ಲಿ ಪರಿಹಾರ ಕೊಡೋದು ನಾವು ಈಗ ತೀರ್ಮಾನ ಮಾಡಿದ್ದೇವೆ. ನಾಳೆನೇ ಕೊಡೋದು ಅಂದೇಳಿ ತೀರ್ಮಾನ ಮಾಡಿದ್ದೇವೆ, ಕೊಡ್ತೇವೆ. ಇದು ಸಚಿವ ಮಂಕಾಳ ವೈದ್ಯರವರ ಒಂದು ಮಾತು. ಏನಪ್ಪಾ ಅಂದ್ರೆ, ಈಗಾಗಲೇ ಲೋಕೇಶ್ ಮತ್ತು ಏನು ಜಗನ್ನಾಥ್ ಫ್ಯಾಮಿಲಿಗೆ ಏನು ಪರಿಹಾರ ನೀಡುವಂತ ಒಂದು ಭರವಸೆಯನ್ನು ಸಹ ನೀಡಿದ್ದಾರೆ. ಅದೇ ರೀತಿ ಯಾವಾಗ ನೀರಿನ ರಭಸ ಕಡಿಮೆ ಆಗುತ್ತೋ ಆವಾಗ ಕಾರ್ಯಾಚರಣೆ ಮತ್ತೆ ಮುಂದುವರಿಯಲಿದೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.